ಸುಮಾರು 450 ಕಿಲೋಮೀಟರ್ಗಳ ಒಂದು ಮಾರ್ಗದ ಪ್ರಯಾಣ, 1400 ವರ್ಷಗಳ ಇತಿಹಾಸ ಮತ್ತು ದಾರಿಯಲ್ಲಿ ಉತ್ತರ ಕರ್ನಾಟಕದ ಪ್ರಸಿದ್ಧ ಶಕ್ತಿಪೀಠ. ನಮಸ್ಕಾರ ಸ್ನೇಹಿತರೆ, ಚಿಲುಮೆ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಕಲ್ಲಿನ ಬೆಟ್ಟವನ್ನು ದೇವಾಲಯವನ್ನಾಗಿ ಮಾಡಬಹುದು ಎಂಬುದನ್ನು 1400 ವರ್ಷಗಳ ಹಿಂದೆಯೇ ತೋರಿಸಿಕೊಟ್ಟ ಸ್ಥಳ ಯಾವುದು ನಿಮಗೆ ಗೊತ್ತಾ? ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಕಲ್ಲುಗಳೇ ಮಾತನಾಡುವಂತೆ ಕಾಣುವ ಗುಹೆಗಳು, ಚಾಳುಕ್ಯರ ವೈಭವವನ್ನು ಸಾರುವ ದೇವಾಲಯಗಳು ಮತ್ತು ಸಾವಿರಾರು ವರ್ಷಗಳ ಹಿಂದಿನ ಶಿಲ್ಪಕಲೆಯ ಅದ್ಭುತಗಳನ್ನು ಕಣ್ತುಂಬಿಕೊಳ್ಳುವ ಈ ನಮ್ಮ ಪ್ರಯಾಣದಲ್ಲಿ ನಿಜವಾಗಿಯೂ ವಿಶೇಷತೆ ಇದೆ. ಎಲ್ಲ ಮಾಹಿತಿಗಳನ್ನು ಒಂದೇ ವಿಡಿಯೋದಲ್ಲಿ ಕೊಡಲು ಸಾಧ್ಯವಾಗದ ಕಾರಣ ಹಂತ ಹಂತವಾಗಿ ಬರುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋದಲ್ಲಿ ಬೆಂಗಳೂರಿನಿಂದ ಬಾದಾಮಿಯವರೆಗೆ ನಮ್ಮ ರಸ್ತೆಯ ಪಯಣ, ಮಾರ್ಗ ಮಧ್ಯ ದೃಶ್ಯಗಳು, ಉತ್ತರ ಕರ್ನಾಟಕದ ಪ್ರಸಿದ್ಧ ಶಕ್ತಿಪೀಠ ಬನಶಂಕರಿ ಅಮ್ಮನ ದರ್ಶನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನಾವು ಬೆಂಗಳೂರಿಂದ ಹೊರಟಾಗ ಸುಮಾರು ಬೆಳಗ್ಗೆ 8:30 ಗಂಟೆ ಆಗಿತ್ತು. ಚಿತ್ರದುರ್ಗ, ಹೊಸಪೇಟೆ ಮಾರ್ಗವಾಗಿ ಬಾದಾಮಿಗೆ ಹೋಗ್ತಾ ಇದ್ದೀವಿ. ದಾರಿ ಮಧ್ಯದಲ್ಲಿ ಒಂದೆರಡು ಬ್ರೇಕನ್ನು ತಗೊಂಡು ಕಾಫಿ ತಿಂಡಿಯನ್ನು ತಗೊಂಡ್ವಿ. ಹಾಗೆ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಹೊಸಪೇಟೆನ ತಲುಪಿದ್ದೆ. ನಮ್ಮ ಮಧ್ಯಾಹ್ನದ ಊಟವನ್ನು ಹೊಸಪೇಟೆಯಲ್ಲಿ ಮಾಡಿಕೊಂಡು ನಂತರ ಮತ್ತೆ ನಮ್ಮ ಪ್ರಯಾಣವನ್ನು ಬಾದಾಮಿ ಕಡೆಗೆ ಮುಂದುವರಿಸ್ತಾ ಹೋದ್ವಿ. ರಸ್ತೆಯ ಎರಡು ಬದಿಗಳಲ್ಲೂ ಮರ ಗುಡ್ಡಗಳು ಹಸಿರು ಕಾಣಿಸ್ತಾ ಇತ್ತು. ಹಾಗೆ ಸುಡುವ ಬಿಸಿಲು ಇಲ್ಲದೆ ಇದ್ದ ಕಾರಣ ತಂಪಾದ ವಾತಾವರಣ ಇದ್ದಿದ್ದರಿಂದ ತುಂಬ ಹಿತಕರವಾಗಿತ್ತು ನಮ್ಮ ಪ್ರಯಾಣ. ಸಂಜೆ 6:30 ಹೊತ್ತಿಗೆ ನಾವು ಬಾದಾಮಿಯನ್ನು ತಲುಪಿದ್ವಿ. ನಮ್ಮ KSTDCಯ ಮಯೂರ ಚಾಲುಕ್ಯ ಅನ್ನೋ ಹೋಟ್ಲಲ್ಲಿ ಮುಂಚಿತವಾಗಿ ಆನ್ಲೈನಲ್ಲಿ ನಮ್ಮ ವ್ಯವಸ್ಥೆಯನ್ನು ಕೂಡ ಬುಕ್ ಮಾಡ್ಕೊಂಡಿದ್ವಿ. ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಕೊಠಡಿಗಳಾಗಿರ್ಬೋದು, ಎರಡೂ ಕೂಡ ತುಂಬ ಅನುಕೂಲಕರವಾಗಿತ್ತು. ಸುಮಾರು 450 ಕಿಲೋಮೀಟರ್ಗಳಷ್ಟು ಪ್ರಯಾಣ ಮಾಡಿದ್ರಿಂದ ಸ್ವಲ್ಪ ದಣವಾಗಿತ್ತು. ಹಾಗಾಗಿ ಸ್ವಲ್ಪ ಸುಧಾರಿಸ್ಕೊಳ್ಳೋಣ ಅಂತ ಹೇಳಿ ಊಟ ಮಾಡಿ ಹೋಟೆಲಲ್ಲೇ ಸುಧಾರಿಸ್ಕೊಂಡ್ವಿ. ಮಾರನೇ ದಿವಸ ಬೆಳಗಾಗಿದ್ದು ಮೊದಲು ನಾವು ನೋಡಬೇಕು ಅಂತ ಅಂದ್ಕೊಂಡಿದ್ದು ಶಕ್ತಿಪೀಠವಾಗಿರುವಂಥ ಶ್ರೀ ಬನಶಂಕರಿ ದೇವಾಲಯವನ್ನು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಿಗ್ಗೆ ಎದ್ದ ಕೂಡಲೇ ಮೊದಲು ನಾವು ಬನಶಂಕರಿ ಅಮ್ಮನ ದರ್ಶನ ಮಾಡಿ ಆಶೀರ್ವಾದ ಪಡೆಯೋಣ ಅಂತ ಹೇಳಿ ಬನಶಂಕರಿ ಅಮ್ಮನ ದೇವಸ್ಥಾನದ ಕಡೆಗೆ ಹೊರಟ್ವಿ. ಈ ದೇವಾಲಯಕ್ಕೆ ಹಲವು ಶತಮಾನಗಳಷ್ಟು ಇತಿಹಾಸ ಇದೆ. ಚಾಳುಕ್ಯರ ಕಾಲದಿಂದಲೇ ಈ ಕ್ಷೇತ್ರವು ತುಂಬಾ ಪ್ರಸಿದ್ಧಿಯಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿರುವ ಪವಿತ್ರವಾದ ಹರಿದ್ರಾ ತೀರ್ಥವು ಭಕ್ತರ ಗಮನವನ್ನು ಸೆಳೆಯುತ್ತೆ. ಈ ಕಲ್ಯಾಣಿಯಲ್ಲಿ ಹರಿದ್ರಾ ಕಲ್ಯಾಣಿ ಅಂತ ಕರೀತಾರೆ ಇದನ್ನು. ಈ ದೇವಾಲಯದ ವಿಶೇಷತೆ ಏನೆಂದರೆ ಇಲ್ಲಿ ದೇವಿ ಅತ್ಯಂತ ಶಾಂತ ಸ್ವರೂಪ ಮತ್ತು ಕರುಣಾಮಯಿ ರೂಪದಲ್ಲಿ ಭಕ್ತರಿಗೆ ದರ್ಶನವನ್ನು ಕೊಡ್ತಾರೆ. ಬನಶಂಕರಿ ಅಮ್ಮನಿಗೆ ಮನಸಾರೆ ಪ್ರಾರ್ಥಿಸಿದರೆ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಭಕ್ತರು ಕೂಡ ನಂಬುತ್ತಾರೆ. ನಾವು ಕೂಡ ಇವತ್ತು ಶ್ರೀ ಬನಶಂಕರಿ ಅಮ್ಮನ ಆಶೀರ್ವಾದವನ್ನು ಪಡೆದು ನಮ್ಮ ಬಾದಾಮಿ ಟ್ರಿಪ್ಪನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ಅದ್ಭುತ ಸ್ಥಳಗಳ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಮುಂದಿನ ವಿಡಿಯೋಗಳಲ್ಲಿ ಬಾದಾಮಿಯ ಪ್ರಸಿದ್ಧವಾದ ಐತಿಹಾಸಿಕ ಗುಹೆಗಳು, ಅಗಸ್ತ್ಯ ಕೊಳ, ಭೂತನಾಥೇಶ್ವರನ ದೇವಾಲಯ, ಐಹೊಳೆ, ಪಟ್ಟದಕಲ್ಲು ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ವಿಡಿಯೋಗಳನ್ನು ನೋಡ್ತಾ ಹೋಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆದಿರೋ ಒಂದು ಲೈಕನ್ನು ಕೊಡಿ. ಹಾಗೆ ಚಿಲುಮೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಮತ್ತಷ್ಟು ಕುತೂಹಲಕಾರಿ ವಿಷಯದೊಂದಿಗೆ ನಿಮ್ಮನ್ನ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.